ನಮಸ್ತೆ ಎಲ್ಲರಿಗೂ. ನಾನು ಕಾವ್ಯ. ನನ್ನ ಕುಕ್ ಆ್ಯಂಡ್ ಚಿಲ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಚಾಕ್ಲೇಟ್ ಮಫಿನ್ಸ್. ಇದನ್ನು ಈಸಿಯಾಗಿ ನಾವು ಅಪ್ಪೆ ತವಾದಲ್ಲಿ ಹೇಗೆ ಮಾಡೋದು ಅಂತ ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ಇದಂತೂ ಮಕ್ಕಳಿಗೆ ತುಂಬಾ ಇಷ್ಟವಾಗುವಂಥ ರೆಸಿಪಿ, ಹಾಗೂ ಇದನ್ನು ನಾವು ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಳ್ಬೋದು. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲು ಇಲ್ಲಿ ನಾನೊಂದು ಬೌಲನ್ನು ತೊಗೊಂಡಿದ್ದೇನೆ. ಇದರಲ್ಲಿ ಇವಾಗ ಜರಡಿನ ಇಟ್ಕೊಳ್ಬೇಕಾಗತ್ತೆ. ಇವಾಗ ಇಲ್ಲಿ ನಾನು 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಗಾಳಿಸ್ಕೊಳ್ಬೇಕು. ಇದ್ರ ಜೊತೆ ಅರ್ಧ ಕಪ್ಪು ಸಕ್ಕರೆನ ಪೌಡ್ರ್ ಮಾಡಿ ತೊಗೊಂಡಿದ್ದೇನೆ. 1 ಕಪ್ ಮೈದಾಕ್ಕೆ ಅರ್ಧ ಕಪ್ ಸಕ್ಕರೆ ಬೇಕಾಗತ್ತೆ. ಜೊತೆಗೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಕೋಕೋ ಪೌಡರ್ನ ತೊಗೊಂಡಿದ್ದೇನೆ. ಇದ್ರ ಜೊತೆ ಅರ್ಧ ಸ್ಪೂನು ಬೇಕಿಂಗ್ ಪೌಡರ್, ಜೊತೆಗೆ 1/4 ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾನ ಕೂಡ ತೊಗೊಂಡಿದ್ದೇನೆ. ನಂತರ ಇದಕ್ಕೆ 1/4 ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೇನೆ. ನೀವೇನಾದರೂ ಸಾಲ್ಟೆಡ್ ಬಟರ್ನ ತೊಗೊಳ್ಳೋದಾದರೆ ಉಪ್ಪನ್ನು ಸೇರಿಸಬೇಡಿ. ನಾನಿಲ್ಲಿ ಅನ್ಸಾಲ್ಟೆಡ್ ತೊಗೊಳ್ತಾ ಇದ್ದೇನೆ, ಹಾಗಾಗಿ ಉಪ್ಪನ್ನು ಸೇರಿಸ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಈ ರೀತಿ ಗಾಳಿಸ್ಕೊಳ್ಬೇಕು. ನೋಡಿ, ನಮ್ಮದು ಡ್ರೈ ಇಂಗ್ರೀಡಿಯೆಂಟ್ಸ್ ಕೂಡ ಇವಾಗ ರೆಡಿಯಾಗಿದೆ. ಈಗ ಒಂದು ಬೌಲನ್ನು ತಗೊಂಡು 1 ಕಪ್ ಆಗೋಷ್ಟು ಸ್ವಲ್ಪ ಬೆಚ್ಚಗಿರೋ ಹಾಲನ್ನು ತೊಗೊಂಡಿದ್ದೇನೆ. ಇದರಲ್ಲಿ ತುಂಬ ತಣ್ಣಗಿರೋ ಹಾಲನ್ನು ತೊಗೊಳ್ಬಾರ್ದು. ಇದ್ರ ಜೊತೆ 3 ಟೀ ಸ್ಪೂನ್ ಆಗುವಷ್ಟು ಬೆಣ್ಣೆನ ಕೂಡ ಇವಾಗ ಸೇರಿಸ್ಕೊಳ್ತಾ ಇದ್ದೇನೆ. ಬೆಣ್ಣೆನ ಹಾಕಿ ಚೆನ್ನಾಗಿ ಒಂದು ಸ್ಪ್ಯಾಚುಲಾದ ಸಹಾಯದಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಒಂದು 1/4 ಟೀ ಸ್ಪೂನ್ ಆಗುವಷ್ಟು ವಿನೆಗರ್ನ ಸೇರಿಸ್ಕೊಂಡಿದ್ದೇನೆ. ಇದರಿಂದ ಕೇಕ್ ತುಂಬ ಫ್ಲಫಿಯಾಗಿ ಬರುತ್ತೆ. ಜೊತೆಗೆ 1/2 ಟೀ ಸ್ಪೂನ್ ವೆನಿಲಾ ಎಸೆನ್ಸ್ನ ಕೂಡ ಹಾಕ್ಕೊಂಡು ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಾವು ಮೊದಲೇ ರೆಡಿ ಮಾಡಿಟ್ಟಿರೋ ಡ್ರೈ ಪೌಡರನ್ನು ತಗೊಂಡು ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ನಾವು ಮಾಡಿಟ್ಟಿರೋ ಈ ಲಿಕ್ವಿಡ್ನ ಸ್ವಲ್ಪನೇ ಹಾಕ್ಕೊಂಡು ಒಂದೇ ಸಲ ಎಲ್ಲನೂ ಹಾಕ್ಕೊಳ್ಬಾರ್ದು. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ತುಂಬ ಪ್ರೆಷರ್ ಹಾಕಿ ಮಿಕ್ಸ್ ಮಾಡಬಾರ್ದು, ಮೇಲ್ಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಬಾಕಿ ಕೂಡ ಹಾಕಿ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಸೌಟನ್ನು ತುಂಬಾ ತಿರ್ಗಿಸ್ಕೊಳ್ಬಾರ್ದು, ಒಂದೇ ಡೈರೆಕ್ಷನಲ್ಲಿ ಚೆನ್ನಾಗಿ ಇದನ್ನು ತಿರ್ಗಿಸ್ಕೊಳ್ಬೇಕು. ನೋಡಿ, ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ತುಂಬಾ ದಪ್ಪಗಿರಬಾರ್ದು ಹಾಗೂ ತುಂಬ ತೆಳುಗಿರಬಾರ್ದು. ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಇವಾಗ ನಾನಿಲ್ಲಿ ಡೈರಿ ಮಿಲ್ಕ್ನ ತೊಗೊಂಡಿದ್ದೇನೆ. ನೀವು ಯಾವುದೇ ಕಂಪ್ನಿ ಚಾಕ್ಲೇಟ್ನ ಬೇಕಾದ್ರೂ ತೊಗೊಳ್ಬೋದು. ಈ ರೀತಿ ಇದ್ರದ್ದು ಪೀಸನ್ನು ನಾನು ಇವಾಗ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಈಗ ನಾನು ಇಲ್ಲಿ ಅಪ್ಪೆ ತವೆನ ತೊಗೊಂಡಿದ್ದೇನೆ. ಇದ್ರ ಮೇಲೆ ಈಗ ಬೆಣ್ಣೆನ ಈ ರೀತಿ ಗ್ರೀಸ್ ಮಾಡ್ತಾ ಇದ್ದೇನೆ. ಬೆಣ್ಣೆ ಚೆನ್ನಾಗಿ ಹಚ್ಕೊಳ್ಬೇಕು. ನೀವು ತುಪ್ಪ ಅಥವಾ ಎಣ್ಣೆ ಕೂಡ ಹಚ್ಕೊಳ್ಬೋದು. ಇದರಲ್ಲಿ ನಾವು ರೆಡಿ ಮಾಡಿಟ್ಟಿರೋ ಈ ಬ್ಯಾಟರ್ನ ಈ ರೀತಿ 1/4 ಸ್ಪೂನ್ ಆಗುವಷ್ಟು ಮೊದಲು ಹಾಕ್ಕೊಳ್ತಾ ಇದ್ದೇನೆ. ನಂತರ ಇದಕ್ಕೆ ನಾವು ಕಟ್ ಮಾಡಿಟ್ಟಿರೋ ಈ ಚಾಕ್ಲೇಟ್ ಪೀಸಸನ್ನು ಒಂದೊಂದಾಗಿ ಈ ರೀತಿ ಇಟ್ಕೊಳ್ಬೇಕು. ಇಟ್ಕೊಂಡಾದ ನಂತರ ಇದ್ರ ಮೇಲೆ ಇವಾಗ ಉಳಿದಿರೋ ಬ್ಯಾಟರ್ನ ಕೂಡ ಈ ರೀತಿ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ನೋಡ್ತಾ ಇದ್ರೇ ಇವಾಗಲೇ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ ಇದು. ಈಗ ಗ್ಯಾಸನ್ನು ಹಚ್ಚಿ ಇದ್ರ ಮೇಲೆ ಇವಾಗ ಈ ಅಪ್ಪೆ ತವಾನ ಇಡ್ತಾ ಇದ್ದೇನೆ. ಈಗ ಒಂದು ಲೆಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೇನೆ. ಇದನ್ನು ಒಂದು 5 ನಿಮಿಷ ಇಟ್ಕೊಂಡು ಟರ್ನ್ ಮಾಡಿಬಿಡಬೇಕು. ಇದು ಬೇಗ ಆಗಿ ಹೋಗಿಬಿಡುತ್ತೆ. ನೋಡಿ, ಇವಾಗ ಒಂದು ಕಡೆ ಆಗಿದೆ. ಇದನ್ನು ಇವಾಗ ಒಂದು ಸ್ಪೂನಿಗೆ ಸ್ವಲ್ಪ ಬೆಣ್ಣೆನ ಹಚ್ಚಿ ನಾನು ಇದನ್ನು ಇವಾಗ ಟರ್ನ್ ಮಾಡ್ತಾ ಇದ್ದೇನೆ. ನಾನಿಲ್ಲಿ ನಾನ್ ಸ್ಟಿಕ್ ತವಾದ ಮೇಲೆ ಮಾಡ್ತಾ ಇಲ್ಲ. ಇದು ಐರನ್ ತವಾ ಆಗಿರೋದ್ರಿಂದ ಏಳಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನ್ ಸ್ಟಿಕ್ಕಲ್ಲಾದರೆ ಇದು ಬೇಗನೆ ಎದ್ದು ಬಿಡುತ್ತೆ. ನೋಡಿ, ಇವಾಗ ನಮ್ಮದು ಮಫಿನ್ಸ್ ಕೂಡ ರೆಡಿಯಾಗಿದೆ. ಇದ್ರ ಮೇಲೆ ನಾನು ಈ ರೀತಿ ಸಕ್ಕರೆ ಪುಡಿನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ. ನಂತರ ನಾನು ಚಾಕ್ಲೇಟ್ನ ಮೆಲ್ಟ್ ಮಾಡಿ ಈ ರೀತಿ ಹಾಕ್ಕೊಂಡಿದ್ದೇನೆ. ನೀವು ಬೇಕಾದ್ರೆ ಚಾಕ್ಲೇಟ್ ಸಿರಪ್ನ ಹಾಕ್ಕೊಳ್ಬೋದು. ಇದನ್ನು ನೀವು ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಒಂದು ಸಲ ಮಾಡಿಕೊಡಿ. ಅವರು ಇನ್ಮೇಲೆ ಹೊರಗಡೆಯಿಂದ ಮಫಿನ್ಸ್ನ ಕೇಳೋದನ್ನೇ ಬಿಟ್ಟುಬಿಡ್ತಾರೆ. ನಿಮ್ಮ ಹತ್ರನೇ ಮಾಡಿಕೊಡಿ ಅಂತಾರೆ, ಅಷ್ಟು ಚೆನ್ನಾಗಿ ಬರುತ್ತೆ ಇದು. ಹಾಗೂ ಈಸಿಯಾಗಿ ಕೂಡ ಮಾಡ್ಕೊಳ್ಬೋದು. ಇದ್ರ ಮಿಡ್ಲಲ್ಲಿ ಚಾಕ್ಲೇಟ್ ಹಾಕಿರೋದ್ರಿಂದ ಇದು ಇನ್ನೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದು ಮಕ್ಕಳಿಗಷ್ಟೇ ಅಲ್ಲ, ದೊಡ್ಡವರಿಗೂ ಕೂಡ ತುಂಬಾ ಇಷ್ಟವಾಗುತ್ತೆ. ಇದನ್ನು ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿ ಬಂದಿತ್ತಿದು. ನೀವು ಇದನ್ನು ಮಿಸ್ ಮಾಡದೆ ಟ್ರೈ ಮಾಡಿ. ಜೊತೆಗೆ ಹೇಗೆ ಬಂದಿತ್ತು ರೆಸಿಪಿ ಅಂತ ಕಮೆಂಟ್ ಕೂಡ ಮಾಡಿ. ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕಮೆಂಟ್ ಮಾಡಿ. ಆದಷ್ಟು ಬೇಗ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ನಿಮಗೆ ಸಿಗೋ ತನಕ ನಿಮಗೆ ಧನ್ಯವಾದಗಳು.